ಹೀಗೆ ನ್ಯಾಯ ಕೇಳ್ಕೊಂಡು ಕಂಡಲ್ಲಿಗೆ ಹೋಗ್ಬೇಕಾಗತ್ತೆ. ಎಂಥದ್ದೊಂದು ಕೆಟ್ಟ ದಿನ ಎದುರಾಗತ್ತೆ ಅನ್ನೋದರ ಕಲ್ಪನೆ ಇಲ್ಲದೆ ಟೆಲಿಫೋನ್ ಗೆಳೆಯನ ಬುಟ್ಟಿಗೆ ಬಿದ್ದವಳಿಗೆ ನಿಜಕ್ಕೂ ಆಘಾತ ಕಾದಿತ್ತು. ಈಕೆ ನ್ಯಾಯಕ್ಕಾಗಿ ಹಲವರನ್ನ ಕೇಳ್ಕೊಂಡಿದ್ದಾಳೆ. ಅವತ್ತು ಮೌನೇಶನ ಜೊತೆಗೆ ನಿಂತಹ ಆತನ ಸೋದರಿಯಲ್ಲೂ ಮೊರೆ ಇಟ್ಟಿದ್ದಾಳೆ. ಅದರ ಪರಿಣಾಮ ಏನು ಗೊತ್ತಾ? ಗೌಪ್ಯ ಸಂಸಾರದ ಭರವಸೆ ಕೊಡ್ತಾನಂತೆ ಆ ಮತಿಗೇಡಿ. ಬೆಂಗಳೂರಾಗ ಬೆಂಗಳೂರಿನ ಓದ್ಸತಿಗೆಲ್ಲ ನಮ್ಮ ಅಕ್ಕವ್ರ ಮನೆಗೆ ಬರ್ತಿದ್ದ. ಅವ್ರ ಅಕ್ಕನವ್ರ ಮನೆಗೆ ಕರ್ಕೊಂಡು ಹೋಗ್ಯಾನ, ಅವ್ರ ಫ್ರೆಂಡ್ ರೂಮಿಗೆ ಕರ್ಕೊಂಡು ಹೋಗ್ಯಾನ, ಮತ್ತು ಅವನ ರೂಮಿಗೆ ಕರ್ಕೊಂಡು ಹೋಗ್ಯಾನ. ಇವಾಗ ಎಲ್ಲಿ ಇದು ಮಾಡ್ತಿಲ್ಲ. ಹೆಂಗಾದ್ರೂ ಸಾಯಿ ನನಗೇನು ಹೇಳ್ದೆ, ಅಲ್ಲಿ ಹೋಗಿ ಕೇಳಿದ್ರೆ ನನಗೆ ಹೊಡ್ದನ್ರಿ. ಬೆಂಗಳೂರಾಗ ಕೇಳಿದ್ರೆ ಸಿಕ್ಕಂಗೆ ರೋಡಿಗೆ ಹೊಡ್ದಾನ ನನಗೆ. ಕೇಳಿದ್ರೆ ಹೆಂಗಾದ್ರೂ ಸಾಯಿ ನನಗೆ ಹೇಳಕ್ಕೆ ಹೋಗ್ಬೇಡ ನೀನು, ನಾನು ಫಿಕ್ಸ್ ಆಗ್ಯದ ನೋಡಮ್ಮ, ಮದುವೆ ಆಗಲಿ ಆಮ್ಯಾಗ ಎಲ್ಲಾದರೂ ಇಡ್ತೀನಿ ಇಲ್ಲೇ ಬೆಂಗಳೂರಲ್ಲಿ ಅಂತಂದ್ರೆ. ಮದುವೆ ಆಗೋದಕ್ಕೆ ಒಬ್ಬಳು, ಸಂಸಾರಕ್ಕೆ ಇನ್ನೊಬ್ಬಳು. ಗರತಿಯಾಗಿ ಬದುಕಬೇಕು ಅಂತಿದ್ದವಳಿಗೆ ಸವತಿಯಾಗಿ ಕದ್ದು ಮುಚ್ಚಿ ಸಂಸಾರ ಮಾಡು ಅಂದ್ರೆ ಹೇಗೆ ಹೇಳಿ? ಇಷ್ಟು ದಿನ ನಂಬಿದ್ದಕ್ಕೆ ಈ ಶಿಕ್ಷೆನ? ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದ್ದಕ್ಕೆ ಅವನು ಬೆಡ್ರೂಮ್ ದೃಶ್ಯಗಳಿವೆ ಅದನ್ನ ನೆಟ್ಟಲ್ಲಿ ಹಾಕ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದಾನಂತೆ. ಮಕ್ಕೊಂಡು ವಿಡಿಯೋ ಮಾಡ್ಕೊಂಡು ನಾನು ತೋರಿಸ್ತೀನಿ, ಮನೆಗೆ ಬಂದು ಎಲ್ಲರಿಗೂ ತೋರಿಸ್ತೀನಿ, ನಿನಗೆ ಉಗುಳಂಗೆ ಮಾಡ್ತೀನಿ, ನಿನಗೆ ಬೇಯಂಗೆ ಮಾಡ್ತೀನಿ ಅಂತಲ್ಲ. ನಮ್ಮ ಅಕ್ಕನವ್ರ ಮನೆಗೆ ಬರ್ತೀನಿ ಅಂದ ನಮ್ಮ ಮಾಮನ ಬೇಡ, ಬೇಕಾದ್ರೆ ಎಲ್ಲಿ ಲಾಡ್ಜಿಗಾದ್ರೆ ಎಲ್ಲಿಗಾದ್ರೂ ಹೋಗಮ್ಮ ಅಂತ ಅಂದಿದ್ದೆ ನಾನು. ನಿಜ ಅದನ್ನ ರೆಕಾರ್ಡ್ ಮಾಡ್ಕೊಂಡಂತ ಅದನ್ನ ತೋರಿಸ್ತೀನಿ, ನೀನೇ ಕರೆದಿದ್ದು ನನಗೆ ಅಂತೇಳಿ ತೋರಿಸ್ತೀನಿ ಅಂತಲ್ಲ. ಇದನ್ನ ಕೇಳಿ ಈಕೆ ಹೆದರಿದ್ದಾಳೆ. ಅವನ ಕೈ ಕಾಲನ್ನ ಹಿಡಿದು ಮದುವೆ ಆಗೋ ಪ್ರಯತ್ನನೇ ಮಾಡಿದ್ದಾಳೆ. ಈ ನಡುವೆ ಆತ ಬೇರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಅನ್ನೋ ಸುದ್ದಿ ಬಂದಿದೆ. ಹಾಗಾಗಿ ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾಳೆ. ಮೌನೇಶನ ಅಸಲಿ ಮುಖವನ್ನ ನೋಡದೆ ಮದುವೆಗೂ ಮೊದಲು ಬೆಡ್ರೂಮ್ ತನಕ ಹೋಗಿದ್ದರ ಪರಿಣಾಮವನ್ನ ಈಗ ಎದುರಿಸಬೇಕಾಗಿ ಬಂದಿದೆ. ಈ ಹುಡುಗಿಗೆ ನ್ಯಾಯ ಸಿಗ್ಲಿ, ಪ್ರೀತಿಯ ಹೆಸರಲ್ಲಿ ಆಡೋರು ಯಾರೇ ಆಗಿರ್ಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.